ರಾಧಿಕಾ ರಾಧಿಕಾ, ಏನಾಯ್ತು ಜಾನಕಿ? ನೀನ್ ಈಗ್ಲೇ ಆಶ್ರಮಕ್ಕೆ ಹೋಗ್ಬೇಕು ಅಂತ ಏನಾದ್ರೂ ಇದೆಯಾ? ಹಾಗೇನಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರೂ ನಡೆಯುತ್ತೆ. ಸರಿ, ಹಾಗಾದ್ರೆ ಬಾ ನನ್ ಜೊತೆ. ಎಲ್ಲಿಗೆ? ಬಾ, ನಾನು ಹೇಳ್ತೀನಿ. ಬಾ ಬಾ ಬಾ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಜಾನಕಿ? ಏನ್ ವಿಷಯ? ನನ್ಗೇನಾದ್ರೂ ಮಾಡ್ಕೊಡು. ಈಗ್ಲಾ? ಈಗೇನ್ ಮಾಡ್ಕೊಡ್ಲಿ? ನಂಗೆ ಅದೆಲ್ಲ ಗೊತ್ತಿಲ್ಲ. ದೊಡ್ಡಮ್ಮನ್ ಕೇಳಿದ್ದಕ್ಕೆ ರಾಧಿಕಾ ಮಾಡ್ಕೊಡ್ತಾಳೆ ಅಂತ ಹೇಳಿದ್ರು. ಸೊ ನನಗ್ ಗತಿ ನೀನೇ ಇವಾಗ. ಸರಿ, ನಿನಗೇನಿಷ್ಟ ಅನ್ನೋದನ್ನ ಹೇಳು. ಗೊತ್ತಿಲ್ಲ. ನಿನಗೇನಿಷ್ಟ ಅಂತ ಗೊತ್ತಿಲ್ವಾ? ಮತ್ ನಾನು ಏನ್ ಮಾಡ್ಕೊಡ್ಲಿ ಜಾನಕಿ? ನನ್ಗಲ್ಲ ರಾಧಿಕಾ, ಮತ್ತೇನ್ ಯಾರಿಗೆ? ಕೃಷ್ಣಂಗೆ. ಓ, ಇದ ವಿಷಯ. ಹಾಗಾದ್ರೆ ನನಗೇನು ಮಾಡೋದಕ್ಕೆ ಬರಲ್ಲ ಬಿಡಿ. ಪ್ಲೀಸ್ ಪ್ಲೀಸ್ ರಾಧಿಕಾ, ಹಾಗನ್ಬೇಡ. ನಮಗ್ ಮನೇಲಿ ಏನಿಷ್ಟನೋ ಅದನ್ನ ಮಾಡ್ಕೊಂಡು ತಿಂತೀವಿ. ಆದ್ರೆ ಪಾಪ ಕೃಷ್ಣ, ಅವ್ನ್ಗೆ ಆಶ್ರಮದ ಊಟನೇ ಗತಿ ಅಲ್ವಾ? ಸರಿ, ಈಗೇನ್ ಮಾಡೋಣ ಹೇಳು. ಸ್ವೀಟ್ ಮಾಡ್ತೀಯಾ? ಒಂದ್ ಕೆಲ್ಸ ಮಾಡು, ನೀನ್ ವಿಷುಗೆ ಏನಿಷ್ಟನೋ ಅದನ್ನೇ ಮಾಡ್ತೀಯಾ? ರಾಧಿಕಾ, ವಿಷುಗೆ ಏನಿಷ್ಟ? ನನ್ನ ವಿಷುಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ವಾವ್, ಹಾಗಾದ್ರೆ ಅದನ್ನೇ ಮಾಡು. ನಾನು ಅದನ್ನೇ ತಗೊಂಡೋಗಿ ಕೃಷ್ಣನ್ ಕೊಡ್ತೀನಿ, ಪ್ಲೀಸ್. ಸರಿ. ರಾಧಿಕಾ, ನಿನ್ ವಿಷುಗೆ ಶಾವ್ಗೆ ಪಾಯಸ ಅಂದ್ರೆ ಅಷ್ಟೊಂದು ಇಷ್ಟನಾ? ವಾರಕ್ಕೆ 2 ಸಲನಾದ್ರೂ ಮಾಡ್ಕೊಡ್ತಿದ್ದೆ. ಹೌದು, ನಿನ್ ವಿಷು ನೋಡೋದಕ್ಕೆ ಹೇಗಿದ್ದ? ಏನಂತ ಮಾತಾಡ್ತಾ ಇದ್ದ? ನಿನ್ನನ್ ಕಂಡ್ರೆ ತುಂಬಾ ಇಷ್ಟ ಇರ್ಬೇಕಲ್ವಾ ಅವನ್ಗೆ? ಹೌದು, ನಿನ್ ವಿಷು ನಿನ್ನ ಏನಂತ ಕರೀತಾ ಇದ್ದ? ಹೇಳು ರಾಧಿಕಾ. ಏನ್ ಮೇಡಮ್, ಪಾಯಸ ಮಾಡ್ತಿದ್ದೀರಾ? ಇಲ್ವಲ್ಲ, ಟೊಮೊಟೊ ಹಣ್ಣು ಹೆಚ್ಚುತ್ತಿದ್ದೀನಿ. ಕೇಳೋದು ನೋಡು, ಪಾಯಸ ಮಾಡ್ತೀನಿ ಅಂತ ಗೊತ್ತಿದ್ದು ಕೇಳ್ತಿದ್ದೀರಾ? ಏನೋ ನನ್ ರಾಧೆ ಧ್ವನಿ ಕೇಳ್ಬೇಕು ಅನ್ಸ್ತಪ್ಪ, ಅದಕ್ಕೆ ತಮಾಷೆ ಮಾಡ್ತಿದ್ದೀನಪ್ಪ. ಏನು ಸಾಹೇಬ್ರಿಗೆ ಇವತ್ತು ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ? ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ, ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ. ಓಹೋ, ಏನು ಇಷ್ಟೊಂದು ಪ್ರೀತಿ ಬಂದಿರೋದಕ್ಕೆ ಏನಾದ್ರೂ ಕಾರಣ ಇದೆಯಾ? ರಾಧಿಕಾ, ಈ ನಿನ್ ಮುದ್ದಾದ ಕಣ್ಗಳು ನೋಡ್ಮೇಲೂ ಕೂಡ ನೀನು ಒಲವಲ್ ಬೀಳದೆ ಇರಕ್ಕಾಗತ್ತ ರಾಧಿಕಾ? ಈ ನಿನ್ ಕಣ್ಗಳಿದಾವಲ್ಲ, ಇದು ಬರೀ ಕಣ್ಣಲ್ಲ, ಇದು ಒಂಥರ ಲವ್ ಸರೋವರ ಇದ್ದ ಹಾಗೆ. ಅದ್ರೊಳಗೆ ಒಂದ್ಸಾರಿ ಬಿದ್ರೆ ವಾಪಸ್ ಬರೋದಕ್ಕೆ ಎಷ್ಟು ಕಷ್ಟ ಗೊತ್ತಾ ಈ ನಿನ್ ವಿಷುಗೆ? ಏನು ತುಂಬಾ ಹೊಗಳ್ತಾ ಇದ್ದೀರಾ? ನಂಗೆ ಯಾಕೋ ಭಯ ಆಗ್ತದೆಪ್ಪ. ಅತ್ತೆ ಅಜ್ಜಿ ಎಲ್ಲ ಇಲ್ಲೇ ಇರ್ತಾರೆ, ಸ್ವಲ್ಪ ಹುಷಾರಾಗಿರಿ. ಯಾರೂ ಇಲ್ಲ, ಇಡೀ ಮನೆಯಲ್ಲಿ ನಾನು ನನ್ನ ರಾಧೆ ಇಬ್ರೆ. ಅಂದ್ಹಾಗೆ ರಾಧಿಕಾ, ನಿನ್ನ ಒಂದ್ ಮಾತು ಕೇಳ್ಬೇಕಿತ್ತು. ಕೇಳಿ. ನೀನು ಈ ಶಾವ್ಗೆ ಪಾಯಸಕ್ಕೆ ಸಕ್ಕರೆ ಹಾಕ್ತೀಯಾ? ಇಲ್ಲ, ಉಪ್ಪು ಹಾಕ್ತೀನಿ. ತಮಾಷೆ ಅಲ್ಲ ರಾಧಿಕಾ, ನಿಜ ಹೇಳು. ಇದೆಂತ ಪ್ರಶ್ನೆ ವಿಷು? ಪಾಯಸಕ್ಕೆ ಸಕ್ಕರೆ ಹಾಕದೇ ಇರ್ತಾರ? ನನ್ ರಾಧಿಕಾ, ನನಗ್ ಮಾಡ್ಕೊಡೋ ಪಾಯಸಕ್ಕೆ ಸಕ್ಕರೆನೇ ಬೇಕಾಗಿಲ್ಲ ಗೊತ್ತಾ? ಮತ್ತೆ ಪಾಯಸದೊಳಗೆ ನಿನ್ ಬೆರಳು ಅದ್ಬಿಟ್ಟು ಕೊಟ್ರೆ ಸಾಕು, ಜೇನುತುಪ್ಪಕ್ಕಿಂತ ಸಿಹಿಯಾಗಿರುತ್ತೆ. ಓ, ಏನು ಇವತ್ತು ಇಷ್ಟೊಂದು ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಆಕ್ಚುಲಿ ರಾಧಿಕಾ, ನನಗೆ ನಿನ್ ಮೇಲೆ ಸೆಕೆಂಡ್ ಟೈಮ್ ಲವ್ ಆಗಿದೆ. ಹೊಸ ಪ್ರೀತಿ, ಹೊಸ ಭಾವನೆಗಳು,
ಎಲ್ಲ ಹೊಸದಾಗಿದೆ. ನನಗೆ ನಿನ್ನನ್ನು ಮೊದಲಿಂದ ಪ್ರೀತಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಹೇಗೆ? ಹೇಗೆ ಅಂದರೆ ಸಿಂಪಲ್. ನಾನು ಇನ್ನೊಂದ್ಸರಿ ಮಥುರಾಪುರಕ್ಕೆ ಬರೋದು, ನಾನು ನಿನ್ನನ್ನು ನೋಡೋದು, ನೀ ನನ್ನನ್ನು ನೋಡಿ ನಾಚ್ಕೋಬೇಕು, ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಆಮೇಲೆ ನಾನೇ ಅನ್ಕೊಂಡು ನೀವು ವಿಶಾಖನ್ನ ಮದುವೆ ಮಾಡ್ಕೋಬೇಕು. ನಾನು ನಿಮ್ಮ ನೆನಪಲ್ಲಿ, ನೀವು ನನ್ನ ನೆನಪಲ್ಲಿ ಒದ್ದಾಡ್ತಿರ್ಬೇಕು. ಅಷ್ಟೇ ತಾನೇ? ನಮ್ಮಿಬ್ರು ಹೊಸ ಲವ್ ಸ್ಟೋರಿಲಿ ನಾನು ನೀನು ಬಿಟ್ರೆ ಈ ಭೂಮಿನಲ್ಲಿ ಯಾರೂ ಇರಲ್ಲ. ನಾವಿಬ್ಬರೇ ಪ್ರೀತಿ ಮಾಡ್ತೀವಿ, ನಾವಿಬ್ಬರೇ ಮದುವೆ ಆಗ್ತೀವಿ. ನಮ್ಮಿಬ್ಬರು ಪ್ರೀತಿಗೆ ಯಾವುದೇ ಅಡ್ಡಿ ಆತಂಕನೂ ಇರಲ್ಲ. ವರ್ಷ ತುಂಬೋದ್ರೊಳಗೆ ನನ್ನ ಕೈಲೊಬ್ಳು ಮೀರಾ, ನಿನ್ನ ಕೈಲೊಬ್ಬ ಕೃಷ್ಣ. ಹೆಂಗೆ? ಓ, ತುಂಬಾ ಫಾಸ್ಟ್ ಆಗಿದ್ದೀರಾ ಅನ್ಸುತ್ತೆ. ಸರ್, 2 ಮಕ್ಕಳಾಗೋದಕ್ಕೆ 3 ವರ್ಷನಾದ್ರೂ ಬೇಕು. 9 ತಿಂಗಳೇ ಸಾಕು, ಆದರೆ ಅವಳಿ ಜವಳಿ ಆಗ್ಬೇಕಷ್ಟೆ. ನೀನು ಹೀಗೆ ನಗ್ತಾ ಇದ್ರೆ ನನ್ನ ಎದೆಯಲ್ಲಿ ಕಾಮನವಿಲ್ ಮೂಡದೇ ಇರತ್ತೆ ಹೇಳು. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಈ ಭೂಮಿನಲ್ಲಿ ನೀನು ನಗುಕ್ಕಿಂತ ರೊಮ್ಯಾಂಟಿಕ್ ಆಗಿರೋದು ಬೇರೆ ಏನೂ ಇಲ್ಲ. ಅಯ್ಯೋ, ಮರ್ತೇ ಹೋಯ್ತು. ಈ ಕಡೆ ಬನ್ನಿ. ಭಾಗಸದ ಕಡೆ ಗಮನನೇ ಕೊಟ್ಟಿಲ್ಲ ನಾನು. ಸುಮ್ಮನೆ ಇರಿ ವಿಶ್ವ. ಅಯ್ಯೋ, ಸುಮ್ಮನೆ ಇರಿ ಅಂದೆ ತಾನೆ. ವಿಶ್ವ, ಗಂಡಂದ್ರಿಂದ ಹೊಗಳಿಸ್ಕೊಳ್ಳೋ ಅವಕಾಶ ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ. ನಿನಗೆ ಅವಕಾಶ ಸಿಕ್ಕಿದೆ ಅಂದರೆ ನೀನೆಷ್ಟೇ ಅದೃಷ್ಟವಂತೆ. ನೀನೇ ಯೋಚನೆ ಮಾಡು. ಅಯ್ಯೋ ದೇವ್ರೆ, ಏನಾಯ್ತು ನಿನ್ನ ಕಣ್ಣಿಗೆ? ಇರೋ, ಕೈ ತೆಗಿ. ಏನಾಗಿದೆ? ಅಯ್ಯೋ ದೇವ್ರೆ, ಇಷ್ಟು ದೊಡ್ಡ ಕಸ ಇದೆ, ನಿನ್ನ ಕಣ್ಣು ನೋಯ್ತಾ ಇಲ್ವಾ? ಓ, ಕಸ ತೆಗಿಬೋದು, ಪರ್ಮಿಷನ್ ಇದೆ. ಅದು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ದಕ್ಕೆ. ಪ್ರಾಮಿಸ್, ಯಾರೂ ಇಲ್ಲ. ಕಸ ತೆಗಿಲ್ಲ. ಅಯ್ಯೋ, ಅತ್ತೆ ಬಂದ್ರು. ಅಮ್ಮ, ನಾನೇನು ಮಾಡಿಲ್ಲ, ಎಲ್ಲ ರಾಧಿಕಾ. ಯಾರು ಬಂದಿಲ್ಲ. ರಾಧಿಕಾ, ಈ ವರ್ಷಕ್ಕೆ ಪಾಯಸ ಮುಗಿಯುತ್ತೋ ಹೇಗೆ? ಹಲೋ ರಾಧಿಕಾ. ಮೇಡಮ್ ಅವರು ಹಳೆ ನೆನ್ಪಿಗೆ ಜಾರಿದ್ರು ಅನ್ಸುತ್ತೆ. ರಾಧಿಕಾ, ವಿಶು ನೆನ್ಪಾದ್ನಾ? ನನ್ನ ವಿಷು ನೆನಪಾಗದೆ ಇರೋ ಕ್ಷಣನೇ ಇಲ್ಲ ಜಾನಕಿ. ನನ್ನ ಉಸಿರಿಗಿಂತ ನನ್ನ ವಿಷು ಹತ್ರ ಇರ್ತಾರೆ. ನಾನು ಮಾಡೋ ಕೆಲಸದಲ್ಲಿ, ನನ್ನ ನಗುನಲ್ಲಿ, ನನ್ನ ಕಣ್ಣೀರಲ್ಲಿ, ಎಲ್ಲ ಕಡೆ ಅವ್ರು ಇದ್ದೇ ಇರ್ತಾರೆ. ರಾಧಿಕಾ, ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ವಿಶು ತುಂಬಾ ಅದೃಷ್ಟ ಮಾಡಿದ ಅನ್ಸುತ್ತೆ. ಅವನೆಲ್ಲೇ ಇದ್ರು ಚೆನ್ನಾಗಿರ್ಲಿ, ಆದಷ್ಟು ಬೇಗ ನಿನ್ನನ್ನು ಬಂದು ಸೇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ವಿಶು ಅಂತ ಗಂಡನ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ಇಬ್ರು ಅದೃಷ್ಟವಂತರೆ. ಪಾಯಸ ಆಯ್ತಾ?
ಹಾಂ ಆಗಿದೆ. ಸರಿ, ಪ್ಯಾಕ್ ಮಾಡ್ಕೊಂಡು ತಗೊಂಬ, ನಾ ಹೊರಗಡೆ ಕಾಯ್ತಾ ಇರ್ತೀನಿ. ಹ್ಞೂ. ರಾಧಿಕಾ, ಕೃಷ್ಣಂಗೆ ಹೋಗಿ ಪಾಯಸ ಕೊಟ್ಬರೋಣ. ನನಗೆ ಒಳಗಡೆ ಬರೋದಕ್ಕೆ ಬಿಡಲ್ಲ, ನೀನು ಹೋಗ್ಬಾ. ಒಂದು ಕೆಲಸ ಮಾಡು, ನೀವು ಹೊರಗಡೆನೇ ನಿಂತಿರು, ನಾನು ಒಳಗಡೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸರಿ. ಅಂದಾಗೆ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ಕೇಳು. ಏನು, ಇತ್ತೀಚೆಗೆ ಕೃಷ್ಣನ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಿರೋ ಹಾಗಿದೆ? ರಾಧಿಕಾ, ಚಕೋರಿ ಅಮ್ಮ ಪಾಟು ನೀನು ಯಾವಾಗಾದೆ? ಅವರೊಬ್ಬರೇ ಅನುಮಾನ ಪಡ್ತಾರೆ ಅಂದ್ಕೊಂಡಿದ್ದೆ, ಇವಾಗ ನೀನು ಸ್ಟಾರ್ಟ್ ಮಾಡಿದೀಯಾ? ಕೃಷ್ಣ ನನಗೆ ಬರೀ ಪೇಷಂಟ್ ಅಷ್ಟೇ, ಬೇರೇನೂ ಇಲ್ಲ. ನಾನು ಇನ್ನೂ ನಂಬ್ತೀನಿ. ಕೆಲವೊಂದು ವಿಚಾರದಲ್ಲಿ ನಂಬಕ್ಕೆ ಹೋಗ್ಬೇಡ, ನಿನ್ ನಿರಾಸೆ ಆಗತ್ತೆ. ಅಯ್ಯೋ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಬಾ. ಸರಿ ಜಾನಕಿ, ನೀನು ಹೋಗಿ ಪಾಯಸ ಕೊಟ್ಬಿಟ್ಟು ಬಾ, ನಾನು ಇಲ್ಲೇ ಕೂತಿರ್ತೀನಿ. ಹಾಯ್ ಕೃಷ್ಣ, ಗುಡ್ ಮಾರ್ನಿಂಗ್. ನಾನು ನಿನ್ಗೋಸ್ಕರ ಏನ್ ತಗೊಂಬಂದಿದೀವಿ ನೋಡು. ಟಂಟನಾನ್, ಪಾಯಸ. ಏನ್ ಕೃಷ್ಣ, ಪಾಯಸ ನೋಡಿದ ತಕ್ಷಣ ನಿನ್ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ನಿಂಗ್ ಪಾಯಸ ಅಂದ್ರೆ ಅಷ್ಟೊಂದು ಇಷ್ಟನಾ? ಆಕ್ಚುಲಿ ನಾನು ಹಿಂಗ್ ಸುಳ್ಳು ಹೇಳ್ಬಾರ್ದು, ಈ ಪಾಯಸನ ನಾನ್ ಮಾಡಿದ್ದಲ್ಲ. ಈ ಆಶ್ರಮದಲ್ಲಿ ನಿನಗೆ ಊಟ ಬಿಟ್ರೆ ಬೇರೇನು ಸಿಗಲ್ಲ ಅನ್ಸುತ್ತೆ. ಕೃಷ್ಣ, ನೆಕ್ಸ್ಟ್ ಟೈಮ್ ನಾನು ಬರುವಾಗ ನನ್ನ ಕೈಯಾರೋ ಏನಾದ್ರೂ ಸ್ಪೆಷಲ್ ಆಗಿ ತಿಂಡಿ ಮಾಡ್ಕೊ ಬರ್ತೀನಿ, ಓಕೆನಾ? ಕೃಷ್ಣ, ಯಾಕೆ ಅಳ್ತಾ ಇದೀಯಾ? ನಿಂಗೆ ಪಾಯಸ ಇಷ್ಟ ಆಗ್ಲಿಲ್ವಾ? ನಿಮ್ ನೆನಪು ನನಗೆ ಕಾಡ್ತಿದ್ದ ವಿಷಯ. ನೀವೆಲ್ಲಿದ್ದೀರಾ ಅಂತ ಗೊತ್ತಿದ್ದು ನಿಮ್ಮನ್ನ ಕಾಪಾಡೋದಕ್ಕಾಗ್ತಿಲ್ಲ ನನ್ಗೆ. ನಿಮ್ ರಾಧಿಕನ್ನ ಕ್ಷಮಿಸ್ಬಿಡಿ. ನಿನ್ನ ಅಮ್ಮ ತಿನ್ಸಿದ್ ನೆನ್ಪಾಯ್ತಾ ಅಥವಾ ನಿನ್ ಗರ್ಲ್ ಫ್ರೆಂಡಾ? ನಿಮಗೆ ಇಷ್ಟವಾದ ಪಾಯಸ ಮಾಡೋವಾಗ ನೀವು ನನಗೆ ತುಂಬಾ ನೆನಪಾದ್ರಿ. ನೀವ್ ಎದುರಿಗೆ ಇದ್ದಿದ್ರೆ ನಾನು ನನ್ನ ಕೈಯಾರೆ ತಿನ್ನಿಸ್ತಿದ್ದೆ.
ಯಾಕೆ ಮಗಳೇ ಹೇಳ್ತಾ ಇದೀಯಾ? ಏನಿಲ್ಲ ಗುರುಜಿ. ನೋಡು, ಮನಸ್ಸಿನಲ್ಲಿರೋದನ್ನ ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ತಾನೇ ಮನಸ್ಸು ಹಗರ ಆಗೋದು. ರಾಧಿಕಾ, ಜಾನಕಿ, ನನಗೆ ನನ್ನ ವಿಷು ನೆನಪಾದ. ಸಾರಿ ರಾಧಿಕಾ, ಎಲ್ಲ ನನ್ನಿಂದಾನೇ ಅನ್ಸುತ್ತೆ. ನಾನು ನಿಂಗೆ ಪಾಯಸ ಮಾಡಿಕೊಡು ಅಂತ ಕೇಳಲೇಬಾರ್ದಾಗಿತ್ತು. ರಾಧಿಕಾ, ಆ ದೇವರು ನಿನಗೆ, ನಿನ್ನ ಗಂಡನಿಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ನೀವು ಆದಷ್ಟು ಬೇಗ ಒಂದಾಗ್ತೀರಿ. ಶಾಂತನು, ಹೇಗೆ ಬದುಕ್ತೀಯ ನಾನು ನೋಡ್ತೀನಿ. ನನ್ನನ್ನು ಕಾಡ್ತಿದ್ದಲ್ಲ, ಸಾವೇ ಗಟ್ಟಿ ನಿನಗೆ. ಸಾಯಿ. ಗುರುಜಿ, ರಾಧಿಕಂಗೆ ವಿಷುನ ಹುಡ್ಕೋದ್ರಲ್ಲಿ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಆದಷ್ಟು ಬೇಗ ವಿಷು ಬಂದು ರಾಧಿಕನ ಸೇರ್ಬೇಕು. ಹಾಗೇ ಆಗ್ಲಿ ಮಗು. ರಾಧಿಕಾ, ಶಾಂತನಿಗೆ ಔಷಧಿ ಕೊಡು ಹೊತ್ತಾಯ್ತು. ಹೋಗ್ ಮಗಳೇ. ರಾಧಿಕಾ, ಪ್ಲೀಸ್ ಕಣೆ, ನೀನು ಹೊತ್ತು ನನ್ನನ್ನು ಅಳಿಸ್ಬೇಡ. ಬಾ. ಹಲೋ ಹಲೋ ಅಕ್ಕ, ಕೆಲಸ ಆಯ್ತು. ರಾಧಿಕಾ ಕೂಡ ಔಷಧಿಗೆ ಪಾಯ್ಸನ್ ಮಿಕ್ಸ್ ಮಾಡಿದ್ದೀನಿ. ಇಲ್ಲೋ ನಂಜು, ಅವ್ನು ಸಾಯೋಷ್ಟು ವಿಷ ಮಿಕ್ಸ್ ಮಾಡಿದ್ಯಾ ತಾನೇ? ಅಕ್ಕ, ಇದು ಮಲೆನಾಡಿಂದ ತರಿಸಿರೋದು. ಕಾರ್ ಕೊಟ್ಟಕ ವಿಷಕ್ಕಿಂತ ಡೇಂಜರ್. ಒಂದ್ಸಲಿ ಕುಡಿದ್ರೆ ಮುಗೀತು. ಆ ಶಾಂತನು ಕತೆ ಫಿನಿಶ್. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಈ ಪಾಯ್ಸನ್ ಕುಡಿದ್ರೆ ರಕ್ತದ್ವಾಂತಿ ಮಾಡ್ಕೊಂಡು ಮೈಯಲ್ಲಿರೋ ರಕ್ತ ಎಲ್ಲ ಕಡಿಮೆ ಆಗಿ ಸಾಯ್ತಾರೆ. ಶಾಂತನು ಇನ್ಮೇಲೆ ಸ್ವರ್ಗವಾಸಿ ಅಷ್ಟೇ. ಸರಿ ಕಣೋ, ಹಾಗೆ ಮಾಡು. ನಂಜು, ಇದೆಯಾ ತಾನೇ? ಹೇಳಕ್ಕ. ಅಲ್ಲ ಕಣೋ, ಆ ಔಷಧಿನ ಇಡೀ ಆಶ್ರಮದ ರೋಗಿಗಳಿಗೆಲ್ಲ ಕೊಟ್ಬಿಟ್ರೆ ಏನೋ ಮಾಡೋದು? ಇನ್ನೇನಾಗುತ್ತಕ್ಕ, ದೇಸಾಯಿಗಳ ಆಶ್ರಮ ಸ್ಮಶಾನ ಆಗುತ್ತಷ್ಟೇ. ಏನು ಹೇಳ್ತಾ ಇದೀಯಾ? ಅಕ್ಕ, ನನಗ್ ಬುದ್ಧಿ ಇಲ್ವಾ? ರಾಧಿಕಾ ಆಶ್ರಮಕ್ಕೆ ಬರೋದು ಶಾಂತನಿಗೆ ಔಷಧಿ ಕೊಡಕ್ ಮಾತ್ರ. ಗುರುಗಳು ಅವಳಿಗೆ ಅದೊಂದೇ ಕೆಲಸ ವಹಿಸಿರೋದು. ಏನು ಯೋಚನೆ ಮಾಡ್ಬೇಡ. ನಾವೀಗ ರಾಧಿಕನ್ ಮೂಲಕ ಬೇಟೆ ಆಡ್ತಿರೋದು ಆ ಶಾಂತನನ್ ಮಾತ್ರ.
ಪದೇ ಪದೇ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನೀನು ವಿಶ್ವ ಬಗ್ಗೆ ಇನ್ನೂ ತುಂಬ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಅವನ ಬಗ್ಗೆ ಹೇಳ್ತೀಯಾ? ನನ್ನ ವಿಷು ಒಂದು ಊರಿನ ಧರ್ಮಾಧಿಕಾರಿ ಆಗಿದ್ರು.